ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಏನು ವಿಷಯ ಅಂದರೆ, ನೀವು ಪ್ರತಿದಿನ ಕೆಲಸಕ್ಕೆ ಹೋಗ್ತಾಯಿದ್ರಿ, ಯಾವುದೊಂದು ಜಾಬ್ ಮಾಡ್ತಾಯಿದ್ರಿ, ಯಾವುದೋ ಇನ್ನೊಂದು ಸ್ವಂತದ ಬೇರೆದು ಯಾವುದೋ ಕೆಲಸ ಮಾಡ್ತಾಯಿದ್ರೆ ನಿಮಗೋಸ್ಕರ ಅಂಥೇಳಿ ಒಂದು ದಿನ ಟೈಮ್ ತೊಗೊಳ್ಳಿ. ಸೆಂಟರ್ನಲ್ಲಿ ಒಂದಿಷ್ಟು ಬಿಡುವು ಮಾಡ್ಕೊಳ್ರಿ, ಅಥವಾ ವಿಶ್ರಾಂತಿ ಪಡೆಯೋಕ್ಕೆ ಒಂದಿನ ರಜೆ ಹಾಕ್ಕೊಳ್ರಿ. ಯಾಕಂದ್ರೆ ನೀವು ಎಷ್ಟೇ ಗಳಿಸ್ರಿ, ಎಷ್ಟೇ ಕೋಟಿ ಆಸ್ತಿ ಮಾಡಿಟ್ರಿ, ಆದರೆ ನಿಮ್ಮ ಮನೆಯವರೇ ನಿಮಗೆ ಒಂದಿನ ರೆಸ್ಟ್ ಮಾಡಿ ಎಲ್ಲಾದರೂ ಸುತ್ತು ಅಥವಾ ಒಂದಿನ ರಜೆ ಹಾಕ್ಕೊಂಡು ಮನೇಲಿ ಇರೋ ಅಂಥೇಳಿ ಯಾರೂ ಹೇಳೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಆರೋಗ್ಯದ ಮತ್ತು ನಿಮ್ಮ ಲೈಫ್ ಬಗ್ಗೆ ನೀವೇ ಕೇರ್ ಮಾಡಬೇಕಾಗ್ತದೆ. ಹಣ ಏನು ಇವತ್ತಿನ ಸಂಪಾದಿಸ್ರಿ, ದುಡಿತ್ರಿ, ಸೇವಿಂಗ್ಸ್ ಮಾಡ್ತೀರಿ, ಕೊನೆಗೆ ಬಿಟ್ಟು ಹೋಗ್ತೀರಿ. ಆದರೆ ಜೀವನನ ಎಷ್ಟು ಅನುಭವಿಸಿದ್ರಿ, ಎಂಜಾಯ್ ಮಾಡಿದ್ರಿ ಅನ್ನೋದ್ರ ಮ್ಯಾಗ ಡಿಪೆಂಡ್ ಆಗ್ತದೆ. ಅದಕ್ಕೋಸ್ಕರ ನಿಮ್ಮ ಲೈಫ್ ಬಗ್ಗೆ ನೀವೇ ಕೇರ್ ತೊಗೊಳ್ರಿ, ನಿಮ್ಮ ಜೀವದ ಬಗ್ಗೆ ನೀವೇ ಕೇರ್ ತೊಗೊಳ್ರಿ. ಆವಾಗ ಸುತ್ತಾಡ್ರಿ, ಹೋಗ್ರಿ, ಒಂದು ದಿನ ರಜೆ ತೊಗೊಳ್ರಿ. ನೀವು 40 ರೂಪಾಯಿ ನೀವು ಸೇವ್ ಮಾಡ್ತಾಯಿದ್ದೀರಂದ್ರೆ ಅದಕ್ಕೆ ಇನ್ನೊಂದು 10 ರೂಪಾಯಿ ನಿಮ್ಮ ಸ್ವಂತದ್ದಾಗಿ ಖರ್ಚಿಗೆ ಅಂತ ಮಾಡಿರಿ. ಯಾಕಂದರೆ ನೀವು ಸೇವಿಂಗ್ಸ್ ಎಷ್ಟು ಮಾಡಿ ಇಟ್ಟೋದ್ರೂ ಕೂಡ ಅದು ನಿಮ್ಮಿಂದ ಅನುಭವಿಸೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದರೆ ಹಿಂದೆ ಇರೋರು ಅನುಭವಿಸ್ಬೋದು ಹೊರತು ನೀವು ಅದನ್ನು ಅನುಭವಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ತಪ್ಪದೆ ಕೆಲಸದ ಮಧ್ಯೆ ಬಿಡುವು ಮಾಡಿಕೊಂಡು ನಿಮಗೋಸ್ಕರ ಒಂದು ಸಮಯ ತೊಗೊಳ್ಳಿ, ಸುತ್ತಾಡ್ರಿ, ಒಂದಿಷ್ಟು ನಿಮ್ಮ ಲೈಫ್ನ ಎಂಜಾಯ್ ಮಾಡಿರಿ. ಯಾಕಂದರೆ ಇಲ್ಲಿ ಯಾರು ನೀವು ಎಂಜಾಯ್ ಮಾಡಿರಿ ಅಂತ ಹೇಳಲ್ಲ, ಹಣ ಉಳಿಸು ಅಂತ ಹೇಳ್ತಾರೆ, ಆದರೆ ಅನುಭವಿಸು ಅಂತ ಯಾರೂ ಹೇಳಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಇದೊಂದು ಮಾತು. ಧನ್ಯವಾದ.